ಈಗ ಮಂಡಳಿ ರಚನೆಯಾಗಿದೆ. ಹಾಗಾದ್ರೆ ಮೊದಲ ಮೀಟಿಂಗ್ ಯಾವಾಗ ನಡೆಯುತ್ತೆ? ಇದರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತೀನಿ ಬ್ರೇಕಿಂಗ್ ಮೂಲಕ. ಇನ್ನು ಜುಲೈ 15ಕ್ಕೆ ಮೊದಲ ಮೀಟಿಂಗ್ ಕೂಡ ನಡೆಯಲಿದೆ. ಜುಲೈ 15ಕ್ಕೆ ಮೊದಲ ಮೀಟಿಂಗ್ ಕೂಡ ನಡೆಯಲಿದೆ. ಬೆಂಗಳೂರಿನಲ್ಲಿ ಒಬಿಸಿ ಸಲಹಾ ಮಂಡಳಿ ಸಭೆಯನ್ನ ಕೂಡ ನಡೆಸಲಾಗ್ತಾ ಇರುವಂತದ್ದು. ಇನ್ನು ಡಾಕ್ಟರ್ ಅನಿಲ್ ಜೈಹಿಂದ್ ನೇತೃತ್ವದಲ್ಲಿ ಮೀಟಿಂಗ್ ನಡೆಯಲಿದೆ. ಕೆಪಿಸಿಸಿಯ ಭಾರತ್ ಜೋಡೋ ಭವನದಲ್ಲಿ ಸಭೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಇನ್ನು ಸಭೆಯ ಆತಿಥ್ಯವನ್ನ ವಹಿಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಜುಲೈ 15ಕ್ಕೆ ಮೊದಲ ಮೀಟಿಂಗ್ ನಡೆಯಲಿದೆ. ಬೆಂಗಳೂರಿನಲ್ಲಿ ಒಬಿಸಿ ಸಲಹಾ ಮಂಡಳಿ ಸಭೆ ನಡೆಯಲಿದೆ. ಇನ್ನು ಡಾಕ್ಟರ್ ಅನಿಲ್ ಜೈಹಿಂದ್ ಅವರ ನೇತೃತ್ವದಲ್ಲಿ ಮೊದಲ ಮೀಟಿಂಗ್ ನಡೆಯಲಿದೆ. ಕೆಪಿಸಿಸಿಯ ಭಾರತ್ ಜೋಡೋ ಭವನದಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ಜುಲೈ 15ರಂದು ಸಂಜೆ 6:30ಕ್ಕೆ ಕೆಪಿಸಿಸಿಯ ಕಚೇರಿಯ ಆವರಣದಲ್ಲಿ ಭಾರತ್ ಜೋಡೋ ಭವನದಲ್ಲಿ ಮಂಡಳಿಯ ಮೊದಲ ಸಭೆ ಇದೇ 15ನೇ ತಾರೀಕು, ಜುಲೈ 15ನೇ ತಾರೀಕು ಸಂಜೆ 6:00ವರೆಗೆ ಸಭೆ ನಡೆಯಲಿದೆ. ಇನ್ನು ಮಂಡಳಿಯ ಸದಸ್ಯರು ಹಾಗೆ ಸಂಚಾಲಕರು ಕೂಡ ಭಾಗಿಯಾಗ್ತಾರೆ, ಕಾರ್ಯದರ್ಶಿಗಳು ಕೂಡ ಭಾಗಿಯಾಗ್ತಾರೆ. ಕಾಂಗ್ರೆಸ್ನ ಹಿಂದುಳಿದ ವರ್ಗಗಳ ಪ್ರಮುಖ ನಾಯಕರು ಕೂಡ ಭಾಗಿಯಾಗಲಿದ್ದಾರೆ. ಇನ್ನು ದೇಶದ ವಿವಿಧ ರಾಜ್ಯಗಳ 90 ನಾಯಕರಿಗೆ ಈ ಸಭೆಯ ಆಹ್ವಾನವನ್ನ ಕೂಡ ನೀಡಲಾಗಿರುವಂಥದ್ದು. ಅದರ ಜೊತೆಗೆ 5 ಮಾಜಿ ಮುಖ್ಯಮಂತ್ರಿಗಳು, 10 ಮಂದಿ ಕೇಂದ್ರದ ಮಾಜಿ ಸಚಿವರು ಕೂಡ ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಹಾಗಾದ್ರೆ ಮುಂದಿನ ಕಾರ್ಯಯೋಜನೆಗಳು ಏನು? ಇನ್ನು ಅವುಗಳ ಅನುಷ್ಠಾನ ಹೇಗಿರುತ್ತೆ? ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕೈಗೆತ್ತಿಕೊಳ್ಳಬೇಕಾದಂತಹ ವಿಷಯಗಳು ಯಾವುದು? ಈ ಎಲ್ಲಾ ವಿಷಯಗಳ ಕುರಿತು ಆ ಒಂದು ಸಲಹಾ ಮಂಡಳಿ ನೀಡುವಂತಹ ಸಲಹೆಗಳನ್ನ ಆ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಇನ್ನು ರಾಜ್ಯದಲ್ಲಿ ಆಗಿರಬಹುದು ಅಥವಾ ದೇಶದಲ್ಲಿ ಆಗಿರಬಹುದು, ಹಿಂದುಳಿದ ವರ್ಗಗಳ ನಾಯಕರಾಗಿರ್ತಕ್ಕಂಥ ಅಹಿಂದ ನಾಯಕ ಅಂತಾನೆ ಗುರುತಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಇನ್ನು ಅವರ ವರ್ಚಸ್ಸನ್ನ ಬಳಸಿಕೊಂಡು ದೇಶದಾದ್ಯಂತ ಹಿಂದುಳಿದ ವರ್ಗಗಳನ್ನ ತನ್ನತ್ತ ಸೆಳೆಯೋಕೆ ಎಐಸಿಸಿ ಪ್ಲಾನ್ ಮಾಡಿಕೊಂಡಿರುವಂಥದ್ದು. ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಪೂರಕವಾಗಿ ಕೈಗೊಳ್ಳಬೇಕಾದಂತಹ ಕ್ರಮಗಳು ಯಾವ್ದ್ಯಾವ್ದಿದೆ, ಅಭಿವೃದ್ಧಿ ಆಗಬೇಕು ಅಂದ್ರೆ ಏನೆಲ್ಲ ಯೋಜನೆಗಳನ್ನ ಜಾರಿಗೆ ತರಬೇಕು, ಈ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನ ನಡೆಸಿ ಮುಂದಿನ ಒಂದು ಕ್ರಮಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹೀಗಾಗಿ ಜುಲೈ 15ನೇ ತಾರೀಕು 6:00ವರೆಗೆ ಸಭೆ ಕೂಡ ನಡೆಯಲಿದೆ. ಇನ್ನು ಒಬಿಸಿ ಸಲಹಾ ಮಂಡಳಿಯ ರಚನೆಯ ಹಿಂದಿದೆ ಹೈಕಮಾಂಡ್ನ ಒಂದು ತಂತ್ರ. ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಹೈಕಮಾಂಡ್ ನಾಯಕರು. ಹಿಂದುಳಿದ ವರ್ಗಗಳ ಮತ ಬ್ಯಾಂಕ್ ಮೇಲೆ ಕೈ ಹಿಟ್ರ ಎನ್ನುವಂತಹ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂತದ್ದು. ಈಗಾಗಲೇ ಒಳ ಮೀಸಲು ಹಾಗೆ ಜಾತಿ ಗಣತಿಗೆ ಕಾಂಗ್ರೆಸ್ ಅಸ್ತು ಅಂತ ಕೂಡ ಹೇಳಿದೆ. ಇದರ ಭಾಗವಾಗಿ ಒಬಿಸಿ ಸಲಹಾ ಮಂಡಳಿಯನ್ನ ಕೂಡ ಮಾಡಲಾಗಿರುವಂತದ್ದು. ಅಧ್ಯಕ್ಷ ಸ್ಥಾನವನ್ನ ನೀಡಿ ಒಬಿಸಿ ಓಟ್ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದ್ಯಾ, ವೋಟ್ ಬ್ಯಾಂಕ್ ಮೇಲೆ ಕಾಂಗ್ರೆಸ್ ಕಣ್ಣನ್ನ ಇರಿಸಿದ್ಯಾ, ಹದ್ದಿನ ಕಣ್ಣನ್ನ ಇರಿಸಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡಿ, ಒಬಿಸಿ ಸಲಹಾ ಮಂಡಳಿ ಏನೋ ರಚನೆ ಮಾಡೋಕೆ ಮುಂದಾದ್ರೂ ರಚನೆ ಆಯಿತು. ಇನ್ನು ಈ ಕುರಿತಂತೆ ಜುಲೈ 15ಕ್ಕೆ ಮೊದಲ ಸಭೆಯನ್ನ ಕೂಡ ನಡೆಸ್ತಾರೆ. ಆದ್ರೆ ಇವೆಲ್ಲವೂ ಕೂಡ ಹೈಕಮಾಂಡ್ನ ಒಂದು ತಂತ್ರ ಆಗಿರಬಹುದಾ? ರಾಜ್ಯ ರಾಜಕೀಯದಲ್ಲಿ ಈಗಾಗಲೇ 138 ಸೀಟ್ಗಳನ್ನ ಗೆದ್ದು ಅಧಿಕಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಮುಂದಿನ ದಿನಗಳಲ್ಲೂ ಕೂಡ ಅಧಿಕಾರಕ್ಕೆ ಬರಬೇಕು ಅಂದ್ರೆ ತಂತ್ರಗಳನ್ನ ರೂಪಿಸಬೇಕಾಗತ್ತೆ. ಇನ್ನು ಉಳಿದಂತಹ 2.5 ವರ್ಷ ಆ ನಂತರ ಮತ್ತೆ 2028ಕ್ಕೆ ಚುನಾವಣೆ ಬರುತ್ತೆ. ಆದ್ರೆ ಆ ಚುನಾವಣೆಯಲ್ಲಿ ಈಗ ಗೆದ್ದಂತೆಯೇ ಸರಾಗವಾಗಿ ಗೆಲ್ಲಬೇಕು ಅಂದ್ರೆ ಹೈಕಮಾಂಡ್ ತಂತ್ರವನ್ನ ಕೂಡ ರೂಪಿಸಬೇಕಾಗತ್ತೆ. ಇದರಲ್ಲಿ ಆ ತಂತ್ರದಲ್ಲಿ ಇದು ಕೂಡ ಒಂದು ಪ್ಲಾನ್ ಅಂತಾನೆ ಹೇಳ್ಬೋದು. ಇನ್ನು ಹೈಕಮಾಂಡ್ ಪ್ಲಾನ್ ಮಾಡಿದೆ, ಆದ್ರೆ ಎಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಕಾದ್ ನೋಡ್ಬೇಕಾಗುತ್ತೆ. ಇನ್ನು ಹಿಂದುಳಿದ ವರ್ಗಗಳ ಮತ ಬ್ಯಾಂಕ್ ವೋಟ್ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸಬೇಕು ಅಂತಂದ್ರೆ ಏನ್ ಮಾಡಬೇಕು? ಹೀಗಿನಿಂದಲೇ ಪ್ರಿಪೇರ್ ಆಗಬೇಕು. ಹೀಗಾಗಿ ಅಹಿಂದ ನಾಯಕ ಅಂತಾನೆ ಗುರುತಿಸಿಕೊಂಡಿರುವಂತಹ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ಒಂದು ಮತ ಬ್ಯಾಂಕ್ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಒಬಿಸಿ ಮತಗಳನ್ನ ಹಿಡಿದಿಟ್ಕೊಳ್ತಾರಾ ಸಿದ್ದರಾಮಯ್ಯನವರು ಅಂತ ಕೇಳ್ಬೋದು. ಖಂಡಿತವಾಗ್ಲೂ ಹಿಡಿದಿಟ್ಕೊಳ್ತಾರೆ. ಇನ್ನು ಈಗಾಗಲೇ ಒಳ ಮೀಸಲಾತಿ ಆಗಿರ್ಬೋದು ಹಾಗೆ ಜಾತಿ ಗಣತಿಗೆ ಕಾಂಗ್ರೆಸ್ ಅಸ್ತು ಅಂತ ಹೇಳಿದೆ. ಇನ್ನು ಇದರ ಭಾಗವಾಗಿ ಒಬಿಸಿ ಸಲಹಾ ಮಂಡಳಿಯನ್ನ ಕೂಡ ರಚನೆ ಮಾಡಿ ಒಂದು ತಂತ್ರವನ್ನ ಕೂಡ ರೂಪಿಸಿರುವಂತದ್ದು. ಆದ್ರೆ ಈ ಒಂದು ತಂತ್ರ ವರ್ಕ್ ಆಗುತ್ತಾ, ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಕಾದ್ ನೋಡ್ಬೇಕಾಗುತ್ತೆ.